ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯವರೇ, ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಬಹಳ ಏಕಾಗ್ರತೆಯಿಂದ ಕೊನೆಯವರೆಗೆ ನೋಡಿ. ಇವತ್ತು ನಾನು ಹೇಳಹೊರಟಿರುವ ವಿಷಯ ನಿಮ್ಮ ಜೀವನದಲ್ಲಿ ಮುಂದಿನ ಕೆಲವು ವರ್ಷಗಳ ಪಯಣವನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ಕುಟುಂಬದ ಪ್ರಶಾಂತತೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ನಿಮ್ಮ ಜೀವನದಲ್ಲಿ ಯಾರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದೀರೋ, ಯಾರಿಗಾಗಿ ನಿಮ್ಮ ಸರ್ವಸ್ವವನ್ನು ಧಾರೆ ಎರೆದಿದ್ದೀರೋ ಅಂತಹ ವ್ಯಕ್ತಿಗಳೇ ನಿಮಗೆ ದೊಡ್ಡ ಆಘಾತ ನೀಡಲು ಸಿದ್ಧರಾಗಿದ್ದಾರೆ ಎಂದು ತಿಳಿದರೆ ನೀವು ಆಘಾತಕ್ಕೊಳಗಾಗುತ್ತೀರಿ. ಹೌದು, ಇದು ಭಯಾನಕವಾದ ಸತ್ಯ. ನಿಮ್ಮ ಸುತ್ತಲೇ ಇದ್ದುಕೊಂಡು, ನಿಮ್ಮೊಂದಿಗೆ ನಗುತ್ತಾ, ನಿಮ್ಮ ಒಳ್ಳೆಯದನ್ನು ಬಯಸುವವರಂತೆ ನಟಿಸುತ್ತಲೇ, ನಿಮಗೆ ತಿಳಿಯದಂತೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಸಿದ್ಧರಾಗಿರುವ ಆ ವ್ಯಕ್ತಿಗಳು ಯಾರು? ಆ 3 ಅಕ್ಷರಗಳು ಯಾವುವು ಎಂಬುದನ್ನು ಈಗ ನಾನು ನೇರವಾಗಿ ನಿಮಗೆ ಹೇಳಲಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ಆ 3 ಅಕ್ಷರಗಳಿಂದ ಆರಂಭವಾಗುವ ವ್ಯಕ್ತಿಗಳ ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಈ ಮೂವರಲ್ಲಿ ಯಾರು ನಿಮ್ಮ ಜೀವನಕ್ಕೆ ಅತ್ಯಂತ ಅಪಾಯಕಾರಿ, ಯಾರಿಂದ ನಿಮಗೆ ಹೆಚ್ಚಿನ ಮುಪ್ಪು ಕಾದಿದೆ ಎಂಬುದನ್ನು ವಿಡಿಯೋ ಮುಂದುವರಿದಂತೆ ವಿವರವಾಗಿ ಹೇಳುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಇಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ನಿಮಗೆ ಒಂದು ಕವಚದಂತೆ ಕೆಲಸ ಮಾಡುತ್ತದೆ. ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮುನ್ನ ನನ್ನದೊಂದು ಚಿಕ್ಕ ವಿನಂತಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಯಾರಾದರೂ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ. ನೀವು ಮಾಡುವ ಒಂದೇ ಒಂದು ಲೈಕ್ನಿಂದಾಗಿ ಈ ವಿಡಿಯೋ ಕನ್ಯಾ ರಾಶಿಗೆ ಸೇರಿದ ಇನ್ನೂ ಹೆಚ್ಚಿನವರಿಗೆ ತಲುಪುತ್ತದೆ. ಆ ಮೂಲಕ ಅವರಿಗೂ ತಮ್ಮ ಜೀವನದಲ್ಲಿ ನಡೆಯಲಿರುವ ಅನಾಹುತಗಳಿಂದ ಪಾರಾಗಲು ಸಹಾಯವಾಗುತ್ತದೆ. ಇನ್ನು ಅಸಲು ವಿಷಯಕ್ಕೆ ಬಂದರೆ, ನಾನು ತಮ್ನೈಲ್ನಲ್ಲಿ ದೊಡ್ಡ ಆಘಾತ ಎಂದು ಯಾಕೆ ಹೇಳಿದೆನೆಂದರೆ, ಇದು ಕೇವಲ ಹಣದ ವಿಷಯದಲ್ಲಿ ಮಾತ್ರ ನಡೆಯುವ ನಷ್ಟವಲ್ಲ. ನಿಮ್ಮ ಕುಟುಂಬ, ನಿಮ್ಮ ಗೌರವ, ನಿಮ್ಮ ವೃತ್ತಿ ಜೀವನ ಮತ್ತು ನೀವು ಬಹಳ ಕಷ್ಟಪಟ್ಟು ನಿರ್ಮಿಸಿಕೊಂಡಿರುವ ಮಾನಸಿಕ ಶಾಂತಿ, ಇವನ್ನೆಲ್ಲವನ್ನೂ ಒಂದೇ ಬಾರಿಗೆ ಬುಡಮೇಲು ಮಾಡುವ ತೀವ್ರವಾದ ಆಘಾತವಿದು. ಜ್ಯೋತಿಷ್ಯ ಸೂಚನೆಗಳ ಪ್ರಕಾರ ಪ್ರಸ್ತುತ ಇರುವ ಗ್ರಹ ಸಂಚಾರದಿಂದಾಗಿ, ಮುಖ್ಯವಾಗಿ ನಿಮ್ಮ ಜಾತಕ ಚಕ್ರದಲ್ಲಿ ಶನಿ ಮತ್ತು ರಾಹುಗಳ ಪ್ರಭಾವದಿಂದಾಗಿ, ಈ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳ ವ್ಯಕ್ತಿಗಳೊಂದಿಗೆ ವ್ಯವಹರಿಸುವಾಗ ನೀವು ಬಹಳ ಜಾಗರೂಕರಾಗಿರಬೇಕು. ಇವರ ಮೇಲೆ ಮುಂದಿನ ಕಾಲದಲ್ಲಿ ಅತಿಯಾದ ನಂಬಿಕೆ ಇಡುವುದು ಒಳ್ಳೆಯದಲ್ಲ ಎಂದು ಜ್ಯೋತಿಷ್ಯ ವಿಶ್ಲೇಷಣೆ ಎಚ್ಚರಿಸುತ್ತದೆ. ಕನ್ಯಾ ರಾಶಿಯವರು ಬಹಳ ಶುದ್ಧ ಮನಸ್ಸಿನವರು. ನೀವು ಎದುರಿಗಿರುವ ವ್ಯಕ್ತಿಯ ಕಣ್ಣಲ್ಲಿ ನೀರು ನೋಡಲಾರಿರಿ. ಯಾರಾದರೂ ಬಂದು 2 ಸಿಹಿ ಮಾತುಗಳನ್ನು ಆಡಿದರೆ ಸಾಕು, ಅವರಿಗಾಗಿ ನಿಮ್ಮ ಪ್ರಾಣವನ್ನೇ ಪಣಕ್ಕಿಡುತ್ತೀರಿ. ಆದರೆ ಈ ಲೋಕ ಬಹಳ ವಿಚಿತ್ರವಾದುದು. ನೀವು ಎಷ್ಟು ಒಳ್ಳೆಯವರಾಗಿರುತ್ತೀರೋ, ಈ ಲೋಕ ನಿಮ್ಮನ್ನು ಅಷ್ಟೇ ಬಳಸಿಕೊಂಡು ಕೊನೆಗೆ ನಿಮ್ಮನ್ನು ಬೀದಿಗೆ ತಳ್ಳುತ್ತದೆ. ಅದಕ್ಕೆ ಈಗ ನೀವು ಎಚ್ಚೆತ್ತುಕೊಳ್ಳಬೇಕು. ನೀವು ಇದುವರೆಗೂ ಯಾರನ್ನು ನಿಮ್ಮ ಆತ್ಮೀಯರು ಎಂದು ಭಾವಿಸಿದ್ದೀರೋ, ಅವರೇ ಈಗ ನಿಮಗೆ ಮೋಸ ಮಾಡಲು ಸಿದ್ಧರಾಗಿದ್ದಾರೆ. ಈಗ ನಾವು ಮೊದಲ ಅಕ್ಷರದ ಬಗ್ಗೆ ಮಾತನಾಡೋಣ. ಇದನ್ನು ಕೇಳಿದ ನಂತರ ಕನ್ಯಾ ರಾಶಿಯವರು ಆಘಾತಕ್ಕೊಳಗಾಗುತ್ತಾರೆ, ಏಕೆಂದರೆ ಈ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರ ವಲಯದಲ್ಲಿ ಇರುವ ಸಾಧ್ಯತೆಯಿದೆ. ಮೊದಲ ಅಕ್ಷರ ಇಂಗ್ಲಿಷ್ನಲ್ಲಿ ಸೆ ಅಥವಾ ಕನ್ನಡದಲ್ಲಿ ಸೆ, ಸಿ, ಶು, ಸು ಮುಂತಾದ ಅಕ್ಷರಗಳಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳು. ಈ ವ್ಯಕ್ತಿಗಳ ವಿಷಯದಲ್ಲಿ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಮ ನಕ್ಷತ್ರ ಎಂದೂ ಇರುತ್ತದೆ. ಅಂದರೆ ನಮ್ಮ ಹೆಸರು ಯಾವ ಅಕ್ಷರದಿಂದ ಆರಂಭವಾಗುತ್ತದೋ ಅದಕ್ಕೆ ಅನುಗುಣವಾಗಿ ನಮ್ಮ ಸುತ್ತಲಿನ ಗ್ರಹಗಳ ಪ್ರಭಾವ ಮತ್ತು ನಮ್ಮ ವರ್ತನೆ ಇರುತ್ತದೆ.
ಈ ಸೆ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಇರಬಹುದು. ಇವರು ಹೊರಗಡೆ ಎಲ್ಲರೊಂದಿಗೆ ಬಹಳ ಸೌಮ್ಯವಾಗಿ, ಬಹಳ ಮುಗ್ಧರಾಗಿ ಕಾಣಿಸಿಕೊಳ್ಳುತ್ತಾರೆ. ಆದರೆ ಒಳಗೆ ಅವರ ಆಲೋಚನೆಗಳು ನಿಮಗೆ ಅಸಲಿಗೆ ಅರ್ಥವಾಗುವುದಿಲ್ಲ. ಇವರ ಮುಖ್ಯ ಗುರಿ ಏನೆಂದರೆ ನಿಮ್ಮ ಬಳಿಯಿರುವ ಹಣವನ್ನು ಅಥವಾ ಸಮಾಜದಲ್ಲಿ ನಿಮಗಿರುವ ಒಳ್ಳೆಯ ಹೆಸರನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವುದು. ಇವರು ನಿಮ್ಮ ಬಳಿಗೆ ಬಂದು ತಮ್ಮ ಕಷ್ಟಗಳನ್ನು ಒಂದು ದೊಡ್ಡ ನಾಟಕದಂತೆ ವಿವರಿಸುತ್ತಾರೆ. ತಮಗೆ ಆಸರೆಯಾಗಲು ಈ ಒಂದೇ ಒಂದು ಬಾರಿ ಸಹಾಯ ಮಾಡಲು ಬದುಕಿಕೊಳ್ಳುತ್ತಾರೆ. ನಿಮಗಿರುವ ಆ ಕರುಣಾಗುಣದಿಂದಾಗಿ ನಿಮ್ಮ ಸ್ವಂತ ಕಷ್ಟಗಳನ್ನು ಪಕ್ಕಕ್ಕಿಟ್ಟು ಇವರಿಗೆ ಸಹಾಯ ಮಾಡುತ್ತೀರಿ. ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಸಾಲ ಮಾಡಿ ಇವರಿಗೆ ಕೊಡುತ್ತೀರಿ, ಅಥವಾ ಅವರ ಕೆಲಸಗಳನ್ನು ನಿಮಗಿರುವ ಪರಿಚಯಸ್ಥರ ಮೂಲಕ ಉಚಿತವಾಗಿ ಮಾಡಿಕೊಡುತ್ತೀರಿ. ಆದರೆ ಅವರ ಅಗತ್ಯ ತೀರಿದ ನಂತರ ಅವರು ನಿಮ್ಮನ್ನು ಕ್ಯಾರೆ ಎನ್ನುವುದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಬಗ್ಗೆ 4 ಜನರಲ್ಲಿ ಬಹಳ ಕೀಳಾಗಿ ಮಾತನಾಡುತ್ತಾರೆ. ಈಗಿರುವ ಗ್ರಹ ಪರಿಸ್ಥಿತಿಗಳಿಂದಾಗಿ ಈ ಸಿ ಅಕ್ಷರದಿಂದ ಹೆಸರಿರುವ ವ್ಯಕ್ತಿಗಳು ನಿಮಗೆ ಒಂದು ದೊಡ್ಡ ಆರ್ಥಿಕ ನಷ್ಟವನ್ನು ತರಲಿದ್ದಾರೆ ಎಂದು ಜ್ಯೋತಿಷ್ಯ ಸೂಚಿಸುತ್ತದೆ. ನೀವು ಇವರಿಗೆ ಯಾವುದಾದರೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ಕೊಟ್ಟಿದ್ದರೆ ಅದು ಮರಳಿ ಬರುವುದು ಬಹಳ ಕಷ್ಟವಾಗುತ್ತದೆ. ಒಂದು ವೇಳೆ ನೀವು ಇವರೊಂದಿಗೆ ಸೇರಿ ಯಾವುದೇ ವ್ಯಾಪಾರ ಮಾಡುತ್ತಿದ್ದರೆ ಇವರು ಅದರಲ್ಲಿ ನಿಮಗೆ ತಿಳಿಯದಂತೆ ಮೋಸ ಮಾಡುವ ಸಾಧ್ಯತೆಯಿದೆ. ಆದ್ದರಿಂದ ಇವರೊಂದಿಗೆ ಆರ್ಥಿಕ ವ್ಯವಹಾರಗಳನ್ನು ಆದಷ್ಟು ಬೇಗ ನಿಲ್ಲಿಸಿಬಿಡಿ. ನಿಮ್ಮ ಬ್ಯಾಂಕ್ ವಿವರಗಳಾಗಲಿ, ನಿಮ್ಮ ವ್ಯಾಪಾರ ರಹಸ್ಯಗಳಾಗಲಿ ಅಥವಾ ನಿಮ್ಮ ಭವಿಷ್ಯದ ಯೋಜನೆಗಳಾಗಲಿ ಇವರಿಗೆ ಅಸಲಿಗೆ ಹೇಳಬಾರದು. ಇವರು ಬಹಳ ಚಾಣಾಕ್ಷತನದಿಂದ ನಿಮ್ಮ ಮೇಲೆ ಅಪಾರ ಪ್ರೀತಿಯಿರುವಂತೆ ನಟಿಸಿ ನಿಮ್ಮಿಂದ ವಿಷಯಗಳನ್ನು ಕೀಳುತ್ತಾರೆ. ನೀವು ಅವರ ಮರೆಯಲ್ಲಿ ಬಿದ್ದು ಮುಗ್ಧವಾಗಿ ಎಲ್ಲವನ್ನೂ ಹೇಳಿಬಿಡುತ್ತೀರಿ. ಆ ನಂತರ ಅದೇ ವಿಷಯಗಳನ್ನು ನಿಮ್ಮ ವಿರುದ್ಧವೇ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಈ ಅಕ್ಷರದಿಂದ ಹೆಸರಿರುವ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ ಈಗಿನಿಂದಲೇ ಅವರನ್ನು ಸ್ವಲ್ಪ ದೂರವಿಡಲು ಆರಂಭಿಸಿ. ಮುಜುಗರಕ್ಕೊಳಗಾಗಬಾರದೆಂದು ಅವರಿಗೆ ಹತ್ತಿರವಾದರೆ ನೀವು ಊಹಿಸದ ವಿಪತ್ತನ್ನು ನೀವೇ ಆಹ್ವಾನಿಸಿಕೊಂಡಂತೆ. ಮೊದಲ ಹೆಸರು ಈಗ ತಾನೇ ಹೇಳಿದೆನಲ್ಲ. ಆದರೆ ಈ ಎರಡನೇ ಅಕ್ಷರವನ್ನು ಕೇಳಿದ ತಕ್ಷಣ ಕನ್ಯಾ ರಾಶಿಯವರ ಎದೆ ಬಡಿದುಕೊಂಡಂತಾಗುತ್ತದೆ. ಏಕೆಂದರೆ ಈ ವ್ಯಕ್ತಿಯನ್ನು ನೀವು ಅಸಲಿಗೆ ಅನುಮಾನಿಸುವುದಿಲ್ಲ. ಆ ಎರಡನೇ ಅಕ್ಷರ ಅಥವಾ ಕನ್ನಡದಲ್ಲಿ ರಾ, ರೀ, ರೋ ಮುಂತಾದ ಅಕ್ಷರಗಳಿಂದ ಹೆಸರು ಆರಂಭವಾಗುವ ವ್ಯಕ್ತಿಗಳು. ಇವರು ನಿಮಗೆ ಪ್ರಾಣ ಸಮಾನರಾಗಿರಬಹುದು. ಬಹುಶಃ ನಿಮ್ಮ ರಕ್ತ ಸಂಬಂಧಿಕರು, ನಿಮ್ಮ ಬಾಲ್ಯದ ಸ್ನೇಹಿತರು ಅಥವಾ ನಿಮ್ಮ ಜೀವನ ಸಂಗಾತಿಯೂ ಆಗಿರಬಹುದು. ಕನ್ಯಾ ರಾಶಿಯವರಿಗೆ ಈ 6 ಅಕ್ಷರದಿಂದ ಹೆಸರಿರುವ ವ್ಯಕ್ತಿಗಳೊಂದಿಗೆ ಒಂದು ಬಲವಾದ ಭಾವನಾತ್ಮಕ ನಂಟು ಇರುತ್ತದೆ. ಇವರು ಏನು ಕೇಳಿದರೂ ಬೇಡ ಎನ್ನದ ಸ್ವಭಾವ ನಿಮ್ಮದು. ಆದರೆ ಈ ಸಮಯದಲ್ಲಿ ಇವರಿಂದ ನಿಮಗೆ ಊಹಿಸದ ಮಾನಸಿಕ ವೇದನೆ ಉಂಟಾಗಲಿದೆ ಎಂದು ಜ್ಯೋತಿಷ್ಯಶಾಸ್ತ್ರ ಎಚ್ಚರಿಸುತ್ತದೆ. ಈ ವ್ಯಕ್ತಿಗಳು ನಿಮಗೆ ತಿಳಿಯದಂತೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕಂಪನ ಉಂಟುಮಾಡಲು ಕಾರಣರಾಗುತ್ತಾರೆ. ಅದು ಕೇವಲ ಹಣಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ, ನಿಮ್ಮ ಕುಟುಂಬದಲ್ಲಿ ಜಗಳ ಹುಟ್ಟಿಸುವುದರ ಮೂಲಕ ಅಥವಾ ನಿಮ್ಮ ಮಾನ ಮರ್ಯಾದೆಗಳನ್ನು ಸಮಾಜದ ಮುಂದೆ ಹರಾಜು ಹಾಕುವುದರ ಮೂಲಕ ಜರುಗಬಹುದು. ಈ ವ್ಯಕ್ತಿಗಳು ನಿಮ್ಮ ಮೇಲೆ ಹೊರನೋಟಕ್ಕೆ ಅಪಾರ ಪ್ರೀತಿ ಇರುವಂತೆ ನಟಿಸುತ್ತಾರೆ. ನಿಮ್ಮ ಮುಂದೆಯೇ ನಿಮ್ಮನ್ನು ಆಕಾಶಕ್ಕೆ ಏರಿಸುತ್ತಾರೆ. ಆದರೆ ಒಳಗೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಅಪಾರ ಅಸೂಯೆ ಪಡುತ್ತಾರೆ. ನೀವು ಸಂತೋಷವಾಗಿರುವುದು, ನೀವು ಒಂದು ಮೆಟ್ಟಿಲು ಮೇಲೆ ಏರುವುದು ಇವರಿಗೆ ಅಸಲಿಗೆ ಇಷ್ಟವಿರುವುದಿಲ್ಲ. ನಿಮ್ಮ ಕುಟುಂಬ ವಿಷಯಗಳಲ್ಲಿ ಇವರು ಉದ್ದೇಶಪೂರ್ವಕವಾಗಿ ಮುಗ್ಧರಂತೆ ಮಧ್ಯಪ್ರವೇಶಿಸುತ್ತಾರೆ. ನಿಮ್ಮ ಪತ್ನಿ ಅಥವಾ ಪತಿಯ ಮಧ್ಯೆ ಜಗಳ ಸೃಷ್ಟಿಸಲು ಪರೋಕ್ಷವಾಗಿ ಪ್ರಯತ್ನಿಸುತ್ತಾರೆ. ನಿಮಗೆ ಬೆಂಬಲವಾಗಿ ನಿಲ್ಲುತ್ತಿರುವಂತೆ, ನಿಮಗೆ ಸಹಾಯ ಮಾಡುತ್ತಿರುವಂತೆ ನಟಿಸುತ್ತಲೇ ನಿಮ್ಮ ಮನೆಯಲ್ಲಿ ಅಶಾಂತಿಯನ್ನು ತರುತ್ತಾರೆ. ಗ್ರಹಸ್ಥಿತಿಗಳ ಕಾರಣದಿಂದ ಮಾನಸಿಕವಾಗಿ ಸೂಕ್ಷ್ಮವಾಗಿರುತ್ತಾರೆ. ಆದ್ದರಿಂದ ಇವರು ಹೇಳುವ ಮಾಯೆಯ ಮಾತುಗಳನ್ನು ಸುಲಭವಾಗಿ ನಂಬಿ ನಿಮ್ಮ ಸ್ವಂತ ಜನರನ್ನು ನೀವು ದೂರ ಮಾಡಿಕೊಳ್ಳುವ ಅಪಾಯವಿದೆ. ಅದಕ್ಕೆ ಈ 6 ಅಕ್ಷರವಿರುವ ವ್ಯಕ್ತಿಗಳ ವಿಷಯದಲ್ಲಿ ನೀವು ನಿಮ್ಮ ಕಣ್ಣು, ಕಿವಿ ಎಲ್ಲವನ್ನೂ ತೆರೆದಿಟ್ಟುಕೊಳ್ಳಬೇಕು. ಅವರು ನಿಮ್ಮೊಂದಿಗೆ ಏನೇ ಹೇಳಿದರೂ ಅದನ್ನು ಕುರುಡಾಗಿ ನಂಬಬೇಡಿ. 1ಕ್ಕೆ 10 ಬಾರಿ ನಿಮ್ಮ ಬುದ್ಧಿಯಿಂದ ಆಲೋಚಿಸಿ. ಅವರಿಗೆ ನಿಮ್ಮ ಕುಟುಂಬದ ವಿಷಯಗಳು, ನಿಮ್ಮ ದಾಂಪತ್ಯದ ವೈಯಕ್ತಿಕ ವಿಷಯಗಳನ್ನು ತಪ್ಪಾಗಿಯೂ ಹೇಳಬೇಡಿ. ನೀವು ಎಷ್ಟು ರಹಸ್ಯವಾಗಿರುತ್ತೀರೋ ನಿಮಗೆ ಅಷ್ಟು ಒಳ್ಳೆಯದು. ಇಲ್ಲದಿದ್ದರೆ ನೀವು ಸತ್ಯ ತಿಳಿದು ಅತ್ತರೂ ನಿಮ್ಮ ಕುಟುಂಬ ಮತ್ತೆ ಸರಿಯಾಗುವುದಿಲ್ಲ. ಇನ್ನು 3ನೇ ಅಕ್ಷರದ ವಿಷಯಕ್ಕೆ ಬರೋಣ.
ಈ ಹೆಸರಿನ ಬಗ್ಗೆ ತಿಳಿದುಕೊಂಡ ನಂತರ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಎಷ್ಟು ಜಾಗರೂಕರಾಗಿರಬೇಕು ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಆ ಅಕ್ಷರ್ ಎಂ ಅಥವಾ ಕನ್ನಡದಲ್ಲಿ ಮಾ, ಮೀ ಮುಂತಾದ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳ ವ್ಯಕ್ತಿಗಳು. ಇವರು ನಿಮ್ಮ ಕೆಲಸದ ಸ್ಥಳದಲ್ಲಿ, ಅಂದರೆ ನೀವು ಉದ್ಯೋಗ ಮಾಡುವ ಕಡೆ ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚಾಗಿ ಇರುವ ಸಾಧ್ಯತೆ ಇದೆ. ಈ ವ್ಯಕ್ತಿಗಳಿಂದ ನಿಮಗೆ ವೃತ್ತಿಜೀವನದ ದೃಷ್ಟಿಯಿಂದ ದೊಡ್ಡ ಅಡೆತಡೆ ಎದುರಾಗಲಿದೆ ಎಂದು ಜ್ಯೋತಿಷ್ಯ ಎಚ್ಚರಿಸುತ್ತದೆ. ಕನ್ಯಾ ರಾಶಿಯವರು ಯಾವುದೇ ಕೆಲಸ ಮಾಡಿದರೂ ಬಹಳ ಪರ್ಫೆಕ್ಟಾಗಿ, ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಕಚೇರಿಯಲ್ಲೂ ಬಾಸ್ನ ಮೆಚ್ಚುಗೆ ಪಡೆಯಲು ಅಥವಾ ಕೆಲಸವನ್ನು ಒಂದು ಜವಾಬ್ದಾರಿಯಾಗಿ ತೆಗೆದುಕೊಂಡು ಹಗಲಿರುಳು ಕಷ್ಟಪಡುತ್ತಾರೆ. ನಿಮ್ಮ ಈ ಕಷ್ಟವನ್ನು, ನಿಮ್ಮ ಈ ಪ್ರಾಮಾಣಿಕತೆಯನ್ನು ಸಹಿಸದ ವ್ಯಕ್ತಿಗಳೇ ಈ ಎಂ ಅಕ್ಷರದಿಂದ ಹೆಸರಿರುವವರು. ಇವರು ನಿಮ್ಮ ಕಚೇರಿಯಲ್ಲಿ ನಿಮ್ಮ ಪಕ್ಕದಲ್ಲೇ ಕೂತು ನಿಮ್ಮೊಂದಿಗೆ ಟೀ ಕಾಫಿ ಕುಡಿಯುತ್ತಾ ನಿಮ್ಮ ತಪ್ಪುಗಳಿಗಾಗಿ ಕಾಯುತ್ತಿರುತ್ತಾರೆ. ನೀವು ಒಂದು ಸಣ್ಣ ತಪ್ಪು ಮಾಡಿದರೂ ಅದನ್ನು ಭೂತಗನ್ನಡಿಯಲ್ಲಿ ಹಾಕಿ ಮೇಲಧಿಕಾರಿಗಳಿಗೆ ದೂರು ನೀಡುವುದು ಅಥವಾ ನಿಮ್ಮ ಕ್ರೆಡಿಟ್ ಅನ್ನು ಇವರು ಕಬಳಿಸುವುದು ಮುಂತಾದವುಗಳನ್ನು ಮಾಡುತ್ತಾರೆ. ಈಗಿರುವ ಗ್ರಹ ಸಂಚಾರದಿಂದಾಗಿ ಈ ವ್ಯಕ್ತಿಗಳು ನಿಮ್ಮ ಉದ್ಯೋಗಕ್ಕೆ ಕುತ್ತು ತರುವ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನಿಮ್ಮ ಮೇಲೆ ಇಲ್ಲದ ಆರೋಪಗಳನ್ನು ಹೊರಿಸುವುದು, ನೀವು ಮಾಡದ ತಪ್ಪಿಗೆ ನಿಮ್ಮನ್ನು ಹೊಣೆಗಾರರನ್ನಾಗಿ ಮಾಡುವುದು, ಕಚೇರಿಯಲ್ಲಿ ನಿಮ್ಮ ಮಾನ ಕಳೆಯುವುದು ಮುಂತಾದವುಗಳು ನಡೆಯುತ್ತವೆ. ಇದರಿಂದಾಗಿ ನೀವು ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಒಳಗಾಗುವ ಅಪಾಯವಿದೆ. ಆದ್ದರಿಂದ ಉದ್ಯೋಗ ಮಾಡುವ ಕನ್ಯಾ ರಾಶಿಯವರು ನಿಮ್ಮ ಸುತ್ತಲಿರುವವರೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಚೇರಿಯಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಕೆಲಸವನ್ನಷ್ಟೇ ನೀವು ಮಾಡಿಕೊಂಡು ಸೈಲೆಂಟ್ ಆಗಿ ಮನೆಗೆ ಬಂದುಬಿಡಿ. ನಿಮ್ಮ ಐಡಿಯಾಗಳನ್ನು, ನಿಮ್ಮ ಪ್ಲಾನ್ಗಳನ್ನು ಇತರರಿಗೆ ಮೊದಲೇ ಹೇಳಬೇಡಿ. ಹಾಗೆಯೇ ಕಚೇರಿಯಲ್ಲಿ ಯಾರ ಬಗ್ಗೆಯಾದರೂ ಗಾಳಿಸುದ್ದಿಗಳನ್ನು ಮಾತನಾಡುವಾಗ ಅದರಲ್ಲಿ ಭಾಗವಹಿಸಬೇಡಿ. ಏಕೆಂದರೆ ಆ ಮಾತುಗಳೆಲ್ಲವನ್ನೂ ನೀವೇ ಅಂದಿದ್ದು ಎಂದು ಹೇಳಿ ಈ ವ್ಯಕ್ತಿಗಳು ನಿಮ್ಮನ್ನು ಸಿಕ್ಕಿಹಾಕಿಸುತ್ತಾರೆ. ಈ ದೊಡ್ಡ ಆಘಾತದಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕೆಂದರೆ ನಿಮ್ಮ ಸುತ್ತಲೂ ಒಂದು ಅದೃಶ್ಯ ಗೀಟನ್ನು ಎಳೆದುಕೊಂಡು ಅದರಲ್ಲೇ ನೀವು ಇರಬೇಕು. ಅಸಲಿಗೆ ಇಷ್ಟೆಲ್ಲ ಏಕೆ ನಡೆಯುತ್ತಿದೆ? ಏಕೆ ಕನ್ಯಾ ರಾಶಿಯವರಿಗೆ ಇಷ್ಟು ಜನ ಶತ್ರುಗಳು ತಯಾರಾಗುತ್ತಿದ್ದಾರೆ ಎಂದು ನೀವು ಆಲೋಚಿಸಿದರೆ ಅದಕ್ಕೆ ಸ್ಪಷ್ಟವಾದ ಜ್ಯೋತಿಷ್ಯ ಕಾರಣಗಳಿವೆ. ಸಾಮಾನ್ಯವಾಗಿ ಕನ್ಯಾ ರಾಶಿಗೆ ಅಧಿಪತಿ ಬುಧ. ಬುಧ ಗ್ರಹವು ಬುದ್ಧಿವಂತಿಕೆಗೆ, ವ್ಯಾಪಾರಕ್ಕೆ ಮತ್ತು ವಾಕ್ಚಾತುರ್ಯಕ್ಕೆ ಕಾರಕ. ಆದರೆ ಪ್ರಸ್ತುತ ಗೋಚಾರದಲ್ಲಿ ಬುಧ ಗ್ರಹದ ಸ್ಥಿತಿ ಮತ್ತು ರಾಹುಕೇತುಗಳ ಸಂಚಾರ ನಿಮಗೆ ಅಷ್ಟಾಗಿ ಅನುಕೂಲಕರವಾಗಿಲ್ಲ. ಇದರಿಂದಾಗಿ ನೀವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರಿರಿ. ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಂದು ತಿಳಿಯದ ಒಂದು ರೀತಿಯ ಗೊಂದಲದ ಸ್ಥಿತಿಯಲ್ಲಿ ನೀವು ಇರುತ್ತೀರಿ. ಅದಕ್ಕೆ ನೀವು ಯಾರನ್ನು ನಂಬಬಾರದೋ ಅವರನ್ನು ಹೆಚ್ಚಾಗಿ ನಂಬುತ್ತೀರಿ, ಯಾರಿಗೆ ದೂರವಾಗಿರಬೇಕೋ ಅವರಿಗೆ ಹತ್ತಿರವಾಗುತ್ತೀರಿ. ಈ ಕಾಲದಲ್ಲಿ ಕರ್ಮ ಎಂಬುದು ಒಂದು ಇರುತ್ತದೆ ಅಲ್ಲವೇ? ಅದು ನಿಮ್ಮನ್ನು ಒಂದು ಪರೀಕ್ಷೆಯಂತೆ ಬೆನ್ನಟ್ಟುತ್ತದೆ. ನಿಮಗೆ ಪರಿಚಯವಿಲ್ಲದ ಹೊಸ ವ್ಯಕ್ತಿಗಳು ಕೂಡ ನಿಮ್ಮ ಜೀವನಕ್ಕೆ ಅಕಸ್ಮಾತ್ತಾಗಿ ಬರುತ್ತಾರೆ. ಅವರು ನಿಮಗೆ ದೊಡ್ಡ ದೊಡ್ಡ ಲಾಭಗಳನ್ನು ತೋರಿಸುತ್ತಾರೆ. ನೀವು ಅವರನ್ನು ನಂಬಿ ನಿಮ್ಮ ಆಸ್ತಿಗಳನ್ನು ಅಡವಿಟ್ಟು ಅಥವಾ ಸಾಲ ತಂದು ಅವರಿಗೆ ಕೊಡುತ್ತೀರಿ. ಕೊನೆಗೆ ಅವರು ಮೊಸಳೆ ಕಣ್ಣೀರು ಹಾಕಿ ಕೈ ಎತ್ತುತ್ತಾರೆ. ಆಗ ನೀವು ಬೀದಿಗೆ ಬೀಳಬೇಕಾಗುತ್ತದೆ. ಆದ್ದರಿಂದ ಕನ್ಯಾ ರಾಶಿಯವರು ಈಗ ಹಣಕಾಸಿನ ವಿಷಯಗಳಲ್ಲಿ ಅಸಲಿಗೆ ರಿಸ್ಕ್ ತೆಗೆದುಕೊಳ್ಳಬಾರದು. ದುರಾಸೆಗೆ ಬಿದ್ದರೆ ಇರುವುದೂ ಹೋಗುತ್ತದೆ ಎಂದು ನೆನಪಿಟ್ಟುಕೊಳ್ಳಿ. ಹಾಗೆಯೇ ನಿಮ್ಮ ಆರೋಗ್ಯದ ವಿಷಯದಲ್ಲೂ ನೀವು ಎಚ್ಚರಿಕೆ ವಹಿಸಬೇಕು. ಮಾನಸಿಕ ಒತ್ತಡದಿಂದ ಬಿಪಿ, ಸಕ್ಕರೆ ಕಾಯಿಲೆ ಮುಂತಾದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಯಿದೆ. ಹಾಗೆಯೇ ನಿದ್ರಾಹೀನತೆಯ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ. ನೀವು ಒಂದೇ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಈ ಪ್ರಪಂಚದಲ್ಲಿ ನಿಮಗಿಂತ ಶ್ರೇಷ್ಠರು ಯಾರೂ ಇಲ್ಲ. ನಿಮ್ಮ ಜೀವನಕ್ಕೆ ನೀವೇ ಹೀರೋ. ಯಾರು ನಿಮ್ಮನ್ನು ಮೋಸ ಮಾಡಲು ನೋಡುತ್ತಿದ್ದಾರೋ ಅವರ ಬಗ್ಗೆ ಆಲೋಚಿಸಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ. ಅವರ ಕುತಂತ್ರಗಳು ನಿಮಗೆ ಅರ್ಥವಾದಾಗ ಸೈಲೆಂಟಾಗಿ ಅವರಿಂದ ದೂರವಾಗಿಬಿಡಿ. ಅವರೊಂದಿಗೆ ಜಗಳವಾಡಬೇಕಾದ ಅವಶ್ಯಕತೆಯಿಲ್ಲ. ಮೌನವೇ ಅತ್ಯುತ್ತಮ ಸೇಡು ಎಂಬ ಮಾತಿನಂತೆ ನೀವು ಅದನ್ನೇ ಪಾಲಿಸಬೇಕು. ನೀವು ಅವರೊಂದಿಗೆ ವಾದಕ್ಕಿಳಿದರೆ ಅವರು ಮತ್ತಷ್ಟು ಉದ್ದಟತನ ತೋರುತ್ತಾರೆ. ಆದ್ದರಿಂದ ಅವರಿಗೆ ತಿಳಿಯದಂತೆಯೇ ಅವರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಿಂದ, ನಿಮ್ಮ ಜೀವನದಿಂದ ಡಿಲೀಟ್ ಮಾಡಿಬಿಡಿ. ನೀವು ಇನ್ನೊಂದು ಮುಖ್ಯವಾದ ವಿಷಯ ತಿಳಿದುಕೊಳ್ಳಬೇಕು. ಕನ್ಯಾ ರಾಶಿಯವರು ಸಹಜವಾಗಿಯೇ ಬಹಳ ಬುದ್ಧಿವಂತರು, ತರ್ಕಬದ್ಧವಾಗಿ ಆಲೋಚಿಸುವವರು. ಆದರೆ ಭಾವನೆಗಳ ಹತ್ತಿರಕ್ಕೆ ಬಂದಾಗ ಅವರೆಲ್ಲ ತರ್ಕವೂ ವಿಫಲವಾಗುತ್ತದೆ. ನೀವು ಎದುರಿಗಿರುವ ವ್ಯಕ್ತಿಯ ಕಣ್ಣಲ್ಲಿ ನೀರು ನೋಡಲಾರಿರಿ.
ಇದೇ ನಿಮಗೆ ಮುಳುವಾಗಿ ಪರಿಣಮಿಸುತ್ತಿದೆ. ನಿಮಗೆ ಒಬ್ಬರು ದ್ರೋಹ ಮಾಡಿದ್ದಾರೆಂದು ತಿಳಿದ ನಂತರವೂ ಅವರು ಬಂದು ಮತ್ತೆ 2 ಕಣ್ಣೀರಿನ ಹನಿಗಳನ್ನು ಸುರಿಸುತ್ತಿದ್ದಂತೆಯೇ ನೀವು ಕರಗಿ ಹೋಗುತ್ತೀರಿ. ಹೀಗೆ ಕರಗಿ ಹೋಗುವುದರಿಂದ ನೀವೇ ನಷ್ಟ ಅನುಭವಿಸುತ್ತಿದ್ದೀರಿ. ಒಮ್ಮೆ ಮೋಸ ಮಾಡಿದವನು ಜೀವನದಲ್ಲಿ ಮತ್ತೆ ಮತ್ತೆ ಮೋಸ ಮಾಡುತ್ತಾನೆ ಎಂಬುದನ್ನು ನೀವು ಏಕೆ ಮರೆತಿದ್ದೀರಿ? ಹಾವಿಗೆ ಹಾಲುಣಿಸಿ ಸಾಕರೆ ಅದು ಕೊನೆಗೆ ಕಚ್ಚದೆ ಬಿಡದು ತಾನೇ? ನಿಮ್ಮ ಸುತ್ತಲಿರುವ ಈ ವಿಷಸರ್ಪಗಳನ್ನು ನೀವು ಗುರುತಿಸಬೇಕು. ಅವರು ನಿಮ್ಮ ಬಂಧುಗಳಾಗಿರಲಿ, ಪ್ರಾಣ ಸ್ನೇಹಿತರೇ ಆಗಿರಲಿ, ಅವರನ್ನು ದೂರವಿಡಲೇಬೇಕು. ನಿಮ್ಮ ಜೀವನ ಚೆನ್ನಾಗಿರಬೇಕೆಂದರೆ ನೀವು ಸ್ವಲ್ಪ ಸ್ವಾರ್ಥಿಗಳಾಗಲೇಬೇಕು. ಸ್ವಾರ್ಥವೆಂದರೆ ಎದುರಿನವರನ್ನು ನಾಶಪಡಿಸುವುದು ಅಲ್ಲ, ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು, ನಮ್ಮ ಕುಟುಂಬವನ್ನು ನಾವು ರಕ್ಷಿಸಿಕೊಳ್ಳುವುದು. ಸೆಲ್ಫ್ ಪ್ರೊಟೆಕ್ಷನ್, ಸ್ವರಕ್ಷಣೆ ಎಂಬುದು ಈ ದಿನಗಳಲ್ಲಿ ಬಹಳ ಮುಖ್ಯ. ನಿಮ್ಮ ಬಗ್ಗೆ, ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಆಲೋಚಿಸಿಕೊಳ್ಳಬೇಕು. ಅನಗತ್ಯವಾಗಿ ಇತರರ ಸಮಸ್ಯೆಗಳನ್ನು ನಿಮ್ಮ ತಲೆಗೆ ಹಾಕಿಕೊಂಡು ನಿಮ್ಮ ಪ್ರಶಾಂತತೆಯನ್ನು ಏಕೆ ಹಾಳು ಮಾಡಿಕೊಳ್ಳುತ್ತೀರಿ? ನೀವೇನೂ ಈ ಭೂಮಿಯನ್ನು ಉದ್ಧಾರ ಮಾಡಲು ಹುಟ್ಟಿಲ್ಲವಲ್ಲ. ಯಾರ ಕರ್ಮ ಅವರದು, ಯಾರ ತಲೆಬರಹ ಅವರದು. ನೀವು ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ ಸಾಕು. ಎದುರಿನವರ ಜೀವನದೊಳಗೆ ಪ್ರವೇಶಿಸಿ ಅವರಿಗೆ ಉಚಿತ ಸಲಹೆಗಳನ್ನು ನೀಡುವುದನ್ನು ನಿಲ್ಲಿಸಿ. ನೀವು ಒಳ್ಳೆಯ ಉದ್ದೇಶದಿಂದಲೇ ಹೇಳಬಹುದು, ಆದರೆ ಅವರು ಅದನ್ನು ತಪ್ಪಾಗಿ ತೆಗೆದುಕೊಳ್ಳುತ್ತಾರೆ. ಕೊನೆಗೆ ನಿಮಗೆ ಕೆಟ್ಟ ಹೆಸರು ಬರುತ್ತದೆ. ಈ ಗ್ರಹ ದೋಷಗಳಿಂದ, ನಿಮ್ಮ ಸುತ್ತಲಿರುವ ಈ ದುಷ್ಟ ಶಕ್ತಿಗಳ ಪ್ರಭಾವದಿಂದ ಪಾರಾಗಲು ಜ್ಯೋತಿಷ್ಯ ಶಾಸ್ತ್ರ ಕೆಲವು ಅದ್ಭುತವಾದ ಪರಿಹಾರಗಳನ್ನು ಸೂಚಿಸುತ್ತದೆ. ನೀವು ಭಯಪಡಬೇಕಾದ ಅವಶ್ಯಕತೆಯಿಲ್ಲ. ದೈವಾನುಗ್ರಹವಿದ್ದರೆ ಯಾವುದೇ ಸಮಸ್ಯೆಯನ್ನಾದರೂ ಎದುರಿಸಬಹುದು. ಪ್ರತಿ ಬುಧವಾರ ಬೆಳಿಗ್ಗೆ ಸ್ನಾನ ಮಾಡಿ ವಿನಾಯಕನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯಿಂದ ಅರ್ಚನೆ ಮಾಡಿಸಿಕೊಳ್ಳಿ. ವಿಘ್ನೇಶ್ವರನ ಆಶೀರ್ವಾದವಿದ್ದರೆ ನಿಮ್ಮ ಕೆಲಸಗಳಲ್ಲಿ ಬರುವ ವಿಘ್ನಗಳೆಲ್ಲವೂ ತೊಲಗಿ ಹೋಗುತ್ತವೆ. ಹಾಗೆಯೇ ಪ್ರತಿ ಶನಿವಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಳ್ಳಿ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದರಿಂದ ನಿಮ್ಮ ಬುದ್ಧಿ ವಿಕಸಿಸುತ್ತದೆ. ಹಾಗೆಯೇ ನಿಮ್ಮ ಸುತ್ತಲಿರುವ ನೆಗೆಟಿವ್ ಎನರ್ಜಿ ತೊಲಗಿ ಒಂದು ಪಾಸಿಟಿವ್ ಶಕ್ತಿ ಉಂಟಾಗುತ್ತದೆ. ನವಗ್ರಹ ಸ್ತೋತ್ರಗಳನ್ನು ಮನೆಯಲ್ಲಿ ಪ್ರತಿದಿನ ಓದುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸಾಧ್ಯವಾದರೆ ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಇವೆಲ್ಲವನ್ನೂ ಮಾಡುವುದರಿಂದ ನಿಮ್ಮ ಮೇಲೆ ಬರಲಿರುವ ಅಪಾಯಗಳ ತೀವ್ರತೆ, ಶತ್ರುಗಳ ಕುತಂತ್ರಗಳು ಬಹಳಷ್ಟು ನಿಂತು ಹೋಗುತ್ತವೆ. ಅಷ್ಟೇ ಅಲ್ಲದೆ ಪ್ರತಿದಿನ ಬೆಳಿಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಕನಿಷ್ಠ 10 ನಿಮಿಷ ಕಣ್ಣು ಮುಚ್ಚಿ ಪ್ರಶಾಂತವಾಗಿ ಧ್ಯಾನ ಮಾಡಿ ನಿಮ್ಮ ಇಷ್ಟ ದೈವವನ್ನು ಮನಪೂರ್ವಕವಾಗಿ ಸ್ಮರಿಸಿಕೊಳ್ಳಿ. ಇದು ನಿಮಗೆ ದಿನವಿಡೀ ಬೇಕಾಗುವ ಅಸೀಮ ಮಾನಸಿಕ ಧೈರ್ಯವನ್ನು ನೀಡುತ್ತದೆ. ನಾನು ಪದೇ ಪದೇ ಹೇಳುತ್ತಿದ್ದೇನೆ, ಈ ಸಮಯ ನಿಮಗೆ ಬಹಳ ನಿರ್ಣಾಯಕವಾದ ಸಮಯ. ಎಲ್ಲಿ ಯಾವ ಸಣ್ಣ ತಪ್ಪು ನಡೆದರೂ ಅದಕ್ಕೆ ನೀವು ಭಾರೀ ಬೆಲೆ ತೆರಬೇಕಾಗುತ್ತದೆ. ಮುಖ್ಯವಾಗಿ ಕೋರ್ಟ್ ಕೇಸುಗಳು, ಆಸ್ತಿ ವಿವಾದಗಳಿರುವ ಕನ್ಯಾ ರಾಶಿಯವರು ಯಾವ ಕಾಗದದ ಮೇಲೆ ಬಿದ್ದರೆ ಆ ಕಾಗದದ ಮೇಲೆ ಸಹಿ ಹಾಕಬೇಡಿ. ದಾಖಲೆಗಳನ್ನೆಲ್ಲ 1-2 ಬಾರಿ ಓದಿ, ವಕೀಲರ ಸಲಹೆ ಪಡೆದ ಮೇಲೆ ಮುಂದೆ ಸಾಗಿ. ನೀವು ಬಹುಶಃ ಮನಸ್ಸಿನಲ್ಲಿ ನನ್ನನ್ನು ಒಂದು ಪ್ರಶ್ನೆ ಕೇಳಬಹುದು: ನಮಗೆ ಯಾಕೆ ಇಷ್ಟು ಕಷ್ಟಗಳು? ನಾವು ಏನು ಪಾಪ ಮಾಡಿದ್ದೇವೆ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದೇವಲ್ಲವೇ ಎಂದು. ನಿಜ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದೀರಿ. ಆದರೆ ನಿಮ್ಮ ಒಳ್ಳೆಯತನವೇ ನಿಮಗೆ ಮುಳುವಾಗಿದೆ. ದೇವರು ಯಾವಾಗಲೂ ಒಳ್ಳೆಯವರಿಗೆ ಹೆಚ್ಚು ಕಷ್ಟಗಳನ್ನು ನೀಡುತ್ತಾನೆ, ಏಕೆಂದರೆ ಅವರನ್ನು ಮತ್ತಷ್ಟು ಬಲಪಡಿಸಲು, ಒಂದು ವಜ್ರದಂತೆ ರೂಪಿಸಲು. ನೀವು ಎದುರಿಸುತ್ತಿರುವ ಈ ಮೋಸಗಳು, ಈ ಕಷ್ಟಗಳು ಎಲ್ಲವೂ ನಿಮ್ಮ ಜೀವನದ ಒಂದು ಪಾಠದಂತೆ. ಇವುಗಳಿಂದ ನೀವು ಬಹಳಷ್ಟು ಕಲಿಯುತ್ತೀರಿ. ಮನುಷ್ಯರ ನಿಜ ಸ್ವರೂಪಗಳು ನಿಮಗೆ ತಿಳಿಯುತ್ತವೆ. ಯಾರನ್ನು ಎಷ್ಟು ನಂಬಬೇಕು, ಯಾರನ್ನು ಎಲ್ಲಿ ಇಡಬೇಕು ಎಂಬುದು ನಿಮಗೆ ಒಂದು ಸ್ಪಷ್ಟತೆ ಸಿಗುತ್ತದೆ. ಈ ಕತ್ತಲ ಸಮಯ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಉದಯವಾಗಲಿದೆ. ನೀವೇ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಲಿದ್ದೀರಿ. ಅಂದು ಈ ಮೋಸ ಮಾಡಿದವರೇ ನಿಮ್ಮ ಕಾಲಡಿ ಬಂದು ನಿಲ್ಲುತ್ತಾರೆ. ಆ ದಿನಕ್ಕಾಗಿ ನೀವು ಕಾಯಬೇಕು. ಅಷ್ಟು ದಿನ ತಾಳ್ಮೆಯಿಂದ ಇರಬೇಕು. ನೀವು ಭಯಪಟ್ಟು ಕುಗ್ಗಿಹೋಗಿ ಓಡಿಹೋದರೆ ನಿಮ್ಮ ಶತ್ರುಗಳು ಗೆದ್ದಂತಾಗುತ್ತದೆ. ನೀವು ಧೈರ್ಯವಾಗಿ ನಿಲ್ಲಬೇಕು. ಕನ್ಯಾ ರಾಶಿಯವರಿಗೆ ಇರುವಂತಹ ಪಟ್ಟುಬಿಡದ ಛಲ ದೇವರು ಯಾರಿಗೂ ನೀಡಿಲ್ಲ. ನೀವು ಒಮ್ಮೆ ಫಿಕ್ಸ್ ಆದ್ರೆ ಅದಕ್ಕಾಗಿ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಸಾಧಿಸುತ್ತೀರಿ. ಈಗ ಅದೇ ಛಲದಿಂದ ಈ ಕಷ್ಟದ ಕಾಲವನ್ನು ಎದುರಿಸಬೇಕು. ನಿಮ್ಮ ಕಣ್ಣೀರುಗಳನ್ನು ಅಸ್ತ್ರಗಳಾಗಿ ಬದಲಾಯಿಸಿಕೊಳ್ಳಿ. ನಿಮ್ಮ ಅವಮಾನಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿಕೊಳ್ಳಿ.
ಮೇಲೆ ಬನ್ನಿ. ನೀವೇನು ಎಂಬುದು ಈ ಪ್ರಪಂಚಕ್ಕೆ, ಮುಖ್ಯವಾಗಿ ನಿಮ್ಮನ್ನು ಮೋಸ ಮಾಡಿದ ಆ ಮೂವರಿಗೆ ತೋರಿಸಿಕೊಡಿ. ಮತ್ತೊಮ್ಮೆ ವಿಡಿಯೋ ಮುಗಿಸುವ ಮುನ್ನ ನಾನು ಪದೇ ಪದೇ ಎಚ್ಚರಿಸುತ್ತಿದ್ದೇನೆ. ISRM ಅಕ್ಷರಗಳಿಂದ ಹೆಸರಿರುವ ವ್ಯಕ್ತಿಗಳ ವಿಷಯದಲ್ಲಿ ಮುಂದಿನ ದಿನಗಳಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಇರಿ. ಅದು ಬಹುಶಃ ಅವರ ವೈಯಕ್ತಿಕ ತಪ್ಪಾಗಿರಲಿಕ್ಕಿಲ್ಲ. ಆದರೆ ಅವರ ಜಾತಕಗಳಲ್ಲಿರುವ ದುಷ್ಟಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಬಿದ್ದು ಅವರೇ ನಿಮಗೆ ಕಟ್ಟ ಶತ್ರುಗಳಾಗುವ ಅಪಾಯದ ಸ್ಥಿತಿ ಒದಗಿದೆ. ಜ್ಯೋತಿಷ್ಯ ಶಾಸ್ತ್ರದ ವಿಶ್ಲೇಷಣೆ ಇದನ್ನೇ ಹೇಳುತ್ತಿದೆ. ಅದಕ್ಕೆ ನಾನು ನಿಮ್ಮನ್ನು ಒಬ್ಬ ಅಣ್ಣನಾಗಿ ಅಥವಾ ಒಬ್ಬ ಆತ್ಮೀಯನಾಗಿ ಎಚ್ಚರಿಕೆ ವಹಿಸಿ ಎಂದು ಹೇಳುತ್ತಿದ್ದೇನೆ. ನೀವು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರವೂ ನನಗೆ ಏನೂ ಆಗುವುದಿಲ್ಲ, ಅವರು ನನಗೆ ಬಹಳ ಕ್ಲೋಸ್, ನನಗಾಗಿ ಪ್ರಾಣ ಕೊಡುತ್ತಾರೆ, ಈ ಜ್ಯೋತಿಷ್ಯಗಳೆಲ್ಲ ಸುಳ್ಳು ಎಂದು ನೀವು ಕುರುಡಾಗಿ ನಂಬಿದರೆ, ನಾಳೆ ನೀವು ಆಘಾತಕ್ಕೊಳಗಾದಾಗ ನಿಮಗೆ ಬೆಂಬಲವಾಗಿ ನಿಲ್ಲುವವರು ಬಹಳ ಕಡಿಮೆಯಿರಬಹುದು ಎಂಬ ಕಠೋರ ಸತ್ಯವನ್ನು ಗ್ರಹಿಸಿ. ಇವೆಲ್ಲವೂ ಕೇವಲ ನಿಮ್ಮ ಮೇಲಿರುವ ಕಾಳಜಿ, ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಎಂಬ ಸಾಮಾಜಿಕ ಜವಾಬ್ದಾರಿಯಿಂದ ನಾನು ಹೇಳುತ್ತಿರುವ ಮಾತುಗಳು. ದಯವಿಟ್ಟು ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ. ಕನ್ಯಾ ರಾಶಿಯವರು ತಮ್ಮ ಜೀವನದಲ್ಲಿ ಎಷ್ಟೋ ಜನರಿಗೆ ಅನ್ನ ನೀಡಿದ್ದಾರೆ. ಎಷ್ಟೋ ಜನ ಬೀಳುತ್ತಿರುವ ಜೀವನಗಳನ್ನು ಎತ್ತಿ ನಿಲ್ಲಿಸಿದ್ದಾರೆ. ನೀವು ಮಾಡಿದ ನಿಸ್ವಾರ್ಥವಾದ ಪುಣ್ಯ ನಿಮ್ಮನ್ನು ಯಾವಾಗಲೂ ಒಂದು ಕವಚದಂತೆ ಕಾಪಾಡುತ್ತದೆ. ನೀವು ಕೇವಲ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಸಾಕು. ಯಾವ ದುಷ್ಟ ಶಕ್ತಿಯೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಯಾವಾಗಲೂ ಪಾಸಿಟಿವ್ ಆಗಿ ಆಲೋಚಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೆಗೆಟಿವ್ ಆಲೋಚನೆಗಳನ್ನು, ನೆಗೆಟಿವ್ ವ್ಯಕ್ತಿಗಳನ್ನು ಹತ್ತಿರ ಸುಳಿಯಲು ಬಿಡಬೇಡಿ. ಯಾರಾದರೂ ನಿಮ್ಮನ್ನು ಕೀಳಾಗಿ ಮಾತನಾಡಿದರೆ ಅಸಲಿಗೆ ಗಮನಿಸಬೇಡಿ. ಅವರ ಅಜ್ಞಾನಕ್ಕೆ ಬಿಟ್ಟುಬಿಡಿ. ಅವರ ಮಟ್ಟವೇ ಅಷ್ಟೇ ಅಂದುಕೊಂಡು ನಕ್ಕು ಸುಮ್ಮನಾಗಿ. ನಿಮ್ಮ ಗುರಿಯ ಮೇಲೆ, ನಿಮ್ಮ ವೃತ್ತಿಯ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಮಾತ್ರ ನಿಮ್ಮ ಸಂಪೂರ್ಣ ದೃಷ್ಟಿಯನ್ನು ಹರಿಸಿ. ಪ್ರಸ್ತುತ ಸಾಲದ ಸುಳಿಯಲ್ಲಿರುವವರು ಅಸಲಿಗೆ ಭಯಪಡಬೇಡಿ. ಮುಂದಿನ ದಿನಗಳಲ್ಲಿ ಗ್ರಹಸ್ಥಿತಿಗಳು ಬದಲಾಗುತ್ತಿದ್ದಂತೆಯೇ ನಿಮ್ಮ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಸುಧಾರಿಸುತ್ತದೆ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಸಾಕು. ದೇವರು ಯಾವಾಗಲೂ ನಿಮ್ಮೊಂದಿಗೇ ಇರುತ್ತಾನೆ. ಶಾರ್ಟ್ಕಟ್ ಮಾರ್ಗಗಳಲ್ಲಿ ತಪ್ಪು ಮಾಡಿ ಹಣ ಸಂಪಾದಿಸಬೇಕು ಅಂದುಕೊಳ್ಳಬೇಡಿ. ಅದು ಎಂದಿಗೂ ನಿಮ್ಮ ಬಳಿ ಉಳಿಯುವುದಿಲ್ಲ. ನಿಮ್ಮ ಕಷ್ಟದ ದುಡಿಮೆ ಮಾತ್ರ ನಿಮಗೆ ಶ್ರೀರಾಮ ರಕ್ಷೆ. ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ, ನಾನು ಹೇಳಿದ ವಿಷಯಗಳು ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ, ನಿಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡಿದ್ದರೆ, ತಪ್ಪದೇ ಕಾಮೆಂಟ್ ವಿಭಾಗದಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ದೇವರ ಹೆಸರನ್ನು ಬರೆಯಿರಿ. ಉದಾಹರಣೆಗೆ ಓ ನಮ ಶಿವಾಯ ಅಥವಾ ಜೈ ಶ್ರೀರಾಮ್ ಅಥವಾ ಓ ನಮೋ ವೆಂಕಟೇಶಾಯ ಎಂದು ಭಕ್ತಿಯಿಂದ ಕಾಮೆಂಟ್ ಮಾಡಿ. ನೀವು ಹೀಗೆ ಭಗವಂತನ ಪವಿತ್ರವಾದ ನಾಮವನ್ನು ಸ್ಮರಿಸುವುದರಿಂದ, ಕಾಮೆಂಟ್ ಮಾಡುವುದರಿಂದ 10 ಜನ ಆ ಹೆಸರನ್ನು ನೋಡುತ್ತಾರೆ. ಅವರ ಮನಸ್ಸಿಗೂ ಎಷ್ಟೋ ಸ್ವಲ್ಪ ಪ್ರಶಾಂತತೆ ದೊರೆಯುತ್ತದೆ. ದೈವ ನಾಮಸ್ಮರಣೆಗೆ ಇರುವ ಅನಂತವಾದ ಶಕ್ತಿ ಅಂತಹದ್ದು. ಅದು ಎಂತಹ ಕಷ್ಟಗಳನ್ನಾದರೂ ತಕ್ಷಣವೇ ನಿವಾರಿಸುತ್ತದೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರೂ ದೇವರ ಹೆಸರನ್ನು ಕಾಮೆಂಟ್ ಮಾಡುವುದನ್ನು ಅಸಲಿಗೆ ಮರೆಯಬೇಡಿ. ಹಾಗೆಯೇ ನಿಮ್ಮ ಸಮಸ್ಯೆಗಳೇನಿದ್ದರೂ, ಎಂತಹ ದೊಡ್ಡ ಕಷ್ಟವಾದರೂ ಸರಿ, ನಿರ್ಭಯವಾಗಿ ಕಾಮೆಂಟ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾನು ಪ್ರತಿಯೊಂದು ಕಾಮೆಂಟನ್ನು ಶ್ರದ್ಧೆಯಿಂದ ಓದುತ್ತೇನೆ. ಅವುಗಳಿಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಯೊಂದಿಗೆ, ಖಚಿತವಾದ ಪರಿಹಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನೀವು ಯಾವಾಗಲೂ ಸಂತೋಷವಾಗಿ, ಪರಿಪೂರ್ಣ ಆರೋಗ್ಯವಾಗಿ, ಯಾವುದೇ ಮೋಸಗಳಿಗೆ ಒಳಗಾಗದೇ ಇರಬೇಕೆಂದು ಮನಪೂರ್ವಕವಾಗಿ ಆ ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ಕನ್ಯಾ ರಾಶಿಯವರು ಅಂದ್ರೆ ಒಂದು ಬೆಂಕಿ. ಆ ಬೆಂಕಿಯನ್ನು ಎಂದಿಗೂ ಆರಲು ಬಿಡಬೇಡಿ. ಎಷ್ಟೇ ಚಂಡಮಾರುತಗಳು ಬಂದರೂ ಧೈರ್ಯವಾಗಿ ನಿಲ್ಲುವ ಒಂದು ಅಖಂಡ ಜ್ಯೋತಿ ನಿಮ್ಮ ಜೀವನ. ಯಾರಿಗೋಸ್ಕರ, ಯಾವ ಕೆಲಸಕ್ಕೆ ಬಾರದ ವ್ಯಕ್ತಿಗಳಿಗೋಸ್ಕರ ನಿಮ್ಮ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. ಮತ್ತೊಮ್ಮೆ ನೆನಪಿಟ್ಟುಕೊಳ್ಳಿ, SRM ಅಕ್ಷರಗಳಿಂದ ಹೆಸರುಗಳಿರುವ ವ್ಯಕ್ತಿಗಳೊಂದಿಗೆ ಈ ಕಾಲದಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಿ. ಅಂದ ಮಾತ್ರಕ್ಕೆ ಆ ಅಕ್ಷರಗಳಿರುವವರೆಲ್ಲರೂ ಕೆಟ್ಟವರಲ್ಲ. ಎಚ್ಚರಿಕೆಯಿಂದಿದ್ದರೆ ಜ್ಯೋತಿಷ್ಯ ಸೂಚಿಸುತ್ತಿರುವ ಪ್ರತಿಕೂಲ ಪರಿಸ್ಥಿತಿಗಳನ್ನು ನೀವು ಧೈರ್ಯವಾಗಿ ಎದುರಿಸಬಹುದು. ನೀವು ಗೆಲ್ಲುತ್ತೀರಿ. ನೀವು ವಿಜೇತರಾಗಿ ನಿಲ್ಲುತ್ತೀರಿ. ಧೈರ್ಯವಾಗಿ, ಎಚ್ಚರಿಕೆಯಿಂದ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾ